ರಾಜ್ಯ, ರಾಷ್ಟ್ರ, ಸ್ಥಳೀಯ ಪ್ರಮುಖ ಸುದ್ದಿಗಳು ನಿಮ್ಮ ಜೊತೆಯಲ್ಲಿ ಸದಾ ಯಾವಾಗಲೂ ಪಬ್ಲಿಕ್ ಟೈಮ್ಸ್ ಕರ್ನಾಟಕ. ನಾನು ಶ್ವೇತಾ ಜಿ.ಎನ್. ಆಚಾರ್ಯ. ವೀಕ್ಷಕರೇ, ಅದೊಂದು ದಿನ ಏನಾಯ್ತು ಹಾಗಾದ್ರೆ? 5 ದಿನಗಳ ಕಾಲ ಆ ಒಂದು ಅಪ್ರಾಪ್ತೆ ಹುಡುಗಿಯ ಮೇಲೆ ದೌರ್ಜನ್ಯ ನಡೆಸಿತು. ಏನಿದು? ಅವರು ಮನುಷ್ಯರು ಇಲ್ಲ ರಾಕ್ಷಸರು ಎಂಬ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇದು ನಡೆದಿರುವಂತಹ ಘಟನೆ ರಾಜಸ್ಥಾನದಲ್ಲಿ. ರಾಜಸ್ಥಾನ ಅಲ್ಲ, ಎಲ್ಲಿ ಯಾವ ಭಾಗದಲ್ಲಿ ಆದರೂ ಕೂಡ ನಡೆಯಲಿ, ಆದ್ರೆ ಒಂದು ಅಪ್ರಾಪ್ತೆ ಹುಡುಗಿಯ ಮೇಲೆ ನಡೆದಿರುವಂತಹ ಏನು 5 ದಿನಗಳ ಕಾಲ ಅತ್ಯಾಚಾರ, 4 ಹೋಟೆಲ್ಗಳನ್ನ ಚೇಂಜ್ ಮಾಡಿರುವಂತದ್ದು, ಇದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೆದಿದೆ ರಾಜಸ್ಥಾನದಲ್ಲಿ. ಹಾಗಾದರೆ ನಮ್ಮ ಹೆಣ್ಣು ಮಕ್ಕಳು ಬದುಕುವುದೇ ಕಷ್ಟ ಆಗಿದೆಯಾ ಅಂತಕ್ಕಂತ ದೊಡ್ಡ ಭಯಭೀತವಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದು. ಸುಮಾರು 30 ಜನರು ಆ 5 ದಿವಸಗಳಲ್ಲಿ 4 ಲಾಡ್ಜ್ಗಳನ್ನ ಚೇಂಜ್ ಮಾಡಿರುವಂತದ್ದು, ಹುಡುಗಿಗೆ ಡ್ರಿಂಕ್ಸ್ ಅನ್ನ ಕುಡಿಸಿರುವಂತದ್ದು, ಆ ಹುಡುಗಿಯನ್ನ ಒಬ್ಬ ಆಟೋ ಡೌನ್ ಅಂದ್ರೆ ವಯಸ್ಸಾಗಿರ್ತಾನೆ. ಹಾಗಾದ್ರೆ ಅವನ ತಾಯಿನೂ ಹೆಣ್ಣಲ್ಲವೇ? ಅವನ ಹೆಂಡತಿಯೋ ಹೆಣ್ಣಲ್ಲವೇ? ಅವನಿಗೆ ಹುಟ್ಟಿರುವಂತಹ ಮಗನೋ ಮಗಳೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಹುಟ್ಟಿದ್ರೆ ಮಗಳಾಗಿದ್ರೆ ಅವಳು ಹೆಣ್ಣಲ್ಲವೇ? ಏನು ಅವರ ಮಕ್ಕಳಿಗಾಗ್ಲಿ ಅವಳ ಹೆಂಡತಿಗಾಗ್ಲಿ ಯಾವ್ದಾದರೂ, ನಾನು ಹೇಳೋದು ನೇರವಾಗಿ ಹೇಳ್ತೀನಿ, ಎಕ್ಸ್ಟ್ರಾರ್ಡಿನರಿ ಫಿಟ್ಟಿಂಗ್ಸ್ ಇದೆಯಾ? ಇಲ್ಲ ತಾನೆ. ಹಾಗಾದ್ರೆ ಪ್ರತಿಯೊಂದು ಹೆಣ್ಣನು ತನ್ನ ಮಗಳ ಸಮ ಅಲ್ಲವೇ? ಅವನು ಯಾಕೆ ಕರ್ಕೊಂಡೋಗಿ ಲಾಡ್ಜ್ ಅಲ್ಲಿ ಬಿಟ್ಟ? ಏನಿದು? ಒಂದು ಹೆಣ್ಣು ಅಂದ್ರೆ ಏನು? ಹೆಣ್ಣಿಗೆ ಪುರಾತನ ಕಾಲದಿಂದಲೂ ಕೂಡ ಇತಿಹಾಸ ಇದೆ ಅಂತ ಹೇಳ್ತೀವಿ. ಆದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ 18 ವರ್ಷದ ಮೇಲಾದವರಾದ್ರೆ ಅದು ಏನು ಪೋಕ್ಸೋ ಕಾಯ್ದೆ ಆಗೋದಿಲ್ಲ, 18 ವರ್ಷದೊಳಗಾದ್ರೆ ಪೋಕ್ಸೋ ಕಾಯ್ದೆ ಆಗತ್ತೆ ಅಂತ ಹೇಳಿ ಗೊತ್ತಿದ್ರು ಕೂಡ ಅಪ್ರಾಪ್ತೆ ಹುಡುಗಿಯ ಮೇಲೆ ಅಂದ್ರೆ 13 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ ಆಗಿರುವಂತದ್ದು ಕಂಟಿನ್ಯೂಸ್ ಆಗಿ 5 ದಿನಗಳ ಕಾಲ ಆ ಹುಡುಗಿಯನ್ನ ಅತ್ಯಾಚಾರ ಮಾಡಿರುವಂತಹ ಘಟನೆ ಇದು ನಡೆದಿರುವಂತದ್ದು ರಾಜಸ್ಥಾನದಲ್ಲಿ. ಎಲ್ಲಿ ಬೇಕಾದ್ರೂ ಆಗ್ಲಿ, ಆದ್ರೆ ಹೆಣ್ಣು ಹೆಣ್ಣೇನೆ ಅಲ್ವಾ? ಹಾಗಾದ್ರೆ ಇಂದು ಅದು ನಮ್ಮ ಜಗತ್ತನ್ನೇ ಬೆಚ್ಚು ಬೀಳಿಸುವಂತಹ ಒಂದು ದುರ್ಘಟನೆ ಆಗಿರುವಂತದ್ದು. ಹಾಗಾದ್ರೆ ಆ ಒಂದು 30 ಜನದಲ್ಲಿ ಅಲ್ಲಿನ ಕಾನೂನು ಯಾವ ತರ ಕ್ರಮವನ್ನ ಕೈಗೊಂಡಿ ಅಂತಕ್ಕಂಥದ್ದು. ಈಗಾಗಲೇ 14 ಜನರನ್ನ ಅರೆಸ್ಟ್ ಮಾಡಿ ತಂದಿರ್ತಕ್ಕಂಥದ್ದು. ಇನ್ನು ಉಳಿದವರಿಗೆ ತನಿಖೆಯನ್ನ ಮುಂದುವರಿಸಿದರೆ, ಹುಡುಕಾಟದ ಜಾಲತಾಣವನ್ನ ಬೀಸಿದರೆ ಆ ಬಲೆಗೆ ಸಿಕ್ಕಾಕಿಕೊಳ್ಳುತ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಮಾಡಿರುವಂತಹ ಅವರು ಅತ್ಯಾಚಾರ ಎಸಗಿರುವಂತರು ಘೋರ ರಾಕ್ಷಸರು. ಇದನ್ನ ಇನ್ನು ಎಷ್ಟು ಕೆಟ್ಟದಾಗಿ ವರ್ಣನೆ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಇದರ ಒಂದು ಸುರಕ್ಷತೆ ಬಗ್ಗೆ ಇದು ಮಾನವೀಯತೆಯನ್ನ ತಲೆ ತಗ್ಗಿಸುವ ನವಿಯ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ಇದು ಒಂದು ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ. ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದಿರುವ ಈ ಹೇಯ ಕೃತ್ಯ ರಾಜ್ಯವನ್ನೇ ಬೆಚ್ಚು ಬೀಳಿಸುವಂತಹ ಒಂದು ಕಥೆಯಾಗಿದೆ. ಮಕ್ಕಳ ಸುರಕ್ಷತೆಯ ಬಗ್ಗೆ ಗಂಭೀರವಾಗಿರುವಂತಹ ಪ್ರಶ್ನೆಗಳು ಇವತ್ತು ಪ್ರತಿಯೊಬ್ಬ ತಾಯಿ ತಂದೆಯಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ ಗಂಭೀರವಾಗಿ. ಇಂತಹ ಕೃತ್ಯ ಎಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಅವ್ರನ್ನ ನೇಣ್ಗಂಬಕ್ಕೆ ಏರಿಸೋದ್ರಿಂದಾನೇ ಇವತ್ತು ಒಳ್ಳೇದಾಗುತ್ತೆ ಅಂತ ಹೇಳಿ ನನ್ನದೊಂದು ಚಿಂತನೆ. ಯಾಕಂತ ಹೇಳಿದ್ರೆ ಅವರನ್ನ ಹಾಗೆ ಬಿಟ್ಟರೆ ಇವತ್ತು ಬೇರೆ ಯಾವುದೋ ಮಕ್ಕಳ ಮೇಲೆ ಅವರು ದೌರ್ಜನ್ಯವನ್ನ ಸಾಧಿಸಬಹುದು. ಚಿಕ್ಕ ಬಾಲಕಿಯ ಮೇಲೆ ದೌರ್ಜನ್ಯನ ನಡೆಸಿರುವಂತದ್ದು ನೋಡೋಣ ಸ್ನೇಹಿತರೆ, ಮುಂದೆ ಈ ಕಾನೂನು ಅವರಿಗೆ ಕ್ರೂರವಾಗಿರುವಂತಹ ಒಂದು ಕಠಿಣ ಕ್ರಮ ಹೇಗೆ ತೆಗೆದುಕೊಳ್ಳುತ್ತೆ.